ಈ ಭೂಮಿಯ ಮೇಲೆ ಒಂದು ವೇಳೆ ಹಠಾತ್ತವಾಗಿ ನನ್ನ ನೆಲೆ ತಟ್ಟಿ ಮೆಟ್ಟಿ ನಿಲ್ಲಬೇಕೆಂದರೆ ಅವನನ್ನು ನನ್ನ ಆಕ್ರೋಶದ ಬಾಂಬನ್ನು ಹಾಕಿ ಲಾಸ್ಟ್ ಮಾಡಿಬಿಡುವೆ. ಅದೇ ನನ್ನ ಮೊದಲು ಈ ಕತ್ತಿಗೆ ಅಪ್ಪಣೆ ಕೊಡಿ ಗೌಡ್ರೆ. ಭೈರ, ಸ್ವಪ್ನ ಲೋಕದ ಸುರ ಸುಂದರಿ ಕಲ್ಪನಾ ಹಿಂದು ನನ್ನ ಮನೆಗೆ ಆಗಮಿಸುತ್ತಿದ್ದಾಳೆ. ಅದಕ್ಕೆ ಮಗನೇ, ನೀನು ಇಲ್ಲಿರಕೂಡದು. ಇಲ್ಲೇ ಮಹಡಿಯಲ್ಲಿ ಹಾಯಾಗಿ ಕುಡಿದು ಕುಪ್ಪಳಿಸು. ನಾನು ಕಳ್ಳಾಗ ಮಾತ್ರ ಬರಬೇಕು. ಅರ್ಥವಾಯಿತೆ? ಅರ್ಥವಾಯ್ತು ಗೌಡ್ರೆ. ನಿಮ್ಮ ಪ್ರೇಮ ಕಾರ್ಯ ಮುಗಿದ ತಕ್ಷಣ ಮತ್ತೆ ಬರ್ತೀನಿ. ಶಿವನ ಜಡೆಯಿಂದ ಹರಣ ತೊಡೆಯಿಂದ ಇಳಿದು ಬಂದ ಹಾಗೆ ಈ ಪ್ರಕಾಶ್ ಗೌಡನ ಸೋರಣ ಮಂಟಪದಿಂದ ಇಳಿದು ಬಂದು ಈ ಗೌಡನ ಮನ ತಲ್ಲಣವಾಗಿ ಹಾಡಬಾರದೇ ನನ್ನ ಚೆಲುವೆ. ನಮ್ಮ ಕೈ ಜೋಗದ ಚೆಲುವಿಗಾಗಿ ನಿಮ್ಮ ಒಲವು ಬಯಸಿ ಬಂದಿರುವ ಈ ಕಲ್ಪನೆ ಬಿಗಿದಪ್ಪಿ ಹಾಡು ಹಾಡಿ ಮನ ತನ್ನಿಸಬಾರದೇ ನೀವು. Love is the purpose, but God is the purpose. ಲೀಲಾವೇಶವನ್ನು ನೋಡಿ ಇನ್ನಷ್ಟು ಕಾಮಾತುರನಾಗಿದ್ದೇನೆ. ನಡೆ, ಬೇಗನೆ ಒಳಗಡೆ ಹೋಗೋಣ. ಈ ನಿಮ್ಮ ಕುಡಿ ಲೋಟ ನನ್ನನ್ನು ರೂಪಕ್ಕೆ ಕನ್ಸನ್ನು ತರ್ತಾ ಇದೆ. ನಡೆ ರಾಜ, ಹೋಗೋಣ.
ಮಾಡಿದ್ದ ನಮ್ಮ ಡ್ರಗ್ಸ್ ಮಾಲೆಲ್ಲ ಪೊಲೀಸರ ಕೈವಶವಾಗಿ ಬಿಟ್ಟಿದೆ ಅಂತೆ. ಏನೋ ವಿದೇಶಕ್ಕೆ ವಿನಿಮಯವಾಗುತ್ತಿರುವ ನಮ್ಮ ಡ್ರಗ್ಸ್ ಮಾಲನ್ನು ಯಾವನವನು ಇನ್ಸ್ಪೆಕ್ಟರ್ ಹಿಡಿದವನು? ಬೈರ ಲೇ ಬೈರ, ಬಂದೆ ಹೇಳ್ರಿ, ಅದೇನು ನೀವು ಹೇಳಿ. ಅವನು ಯಾವನೋ ಇನ್ಸ್ಪೆಕ್ಟರ್ ಈ ಪ್ರಕಾಶ್ ಗೌಡನ ಗಾಡಿಗಳನ್ನು ಹಿಡಿದಿದ್ದಾನಂತೆ. ಬೇಗನೆ ಗಾಡಿಗಳನ್ನು ಸೇವ್ ಮಾಡಿಕೊಂಡು ಬಿಡಿಸಿಕೊಂಡು ಬಂದ್ಬಿಡು. ನೋಡಿ ಗೌಡಿ, ಅದಕ್ಕಿಂತ ಮೊದಲು ಆ ಇನ್ಸ್ಪೆಕ್ಟರ್ ಯಾರು ಅಂತ ಹೋಮ್ ಮಿನಿಸ್ಟರ್ ಜೊತೆ ಮಾತನಾಡಿ ತಿಳಿದುಕೊಳ್ಳಿ. ನಂತರ ಏನು ಕೆಲಸ ಮಾಡಬೇಕು ಅದನ್ನ ಮಾಡಿದರಾಯಿತು. ಹಲೋ ಹೋಮ್ ಮಿನಿಸ್ಟರ್, ನಾನೇ ಪ್ರಕಾಶ್ ಗೌಡ ಮಾತಾಡ್ತಾ ಇರೋದು. ಹೇಳ್ರಿ, ಯಾವ ಇನ್ಸ್ಪೆಕ್ಟರ್ ಬಂದಿದ್ದಾನಂತಲ್ಲ, ನಮ್ಮ ಗಾಡಿಗಳನ್ನು ಹಿಡಿದಿದ್ದಾನೆ. ಅವನ್ನು ಹೇಳಿ ಬಿಡಿಸಿದರೋ ಅಥವಾ ನಾನೇ ಅಲ್ಲಿಗೆ ಬರಬೇಕು? ಹೇಳ್ರಿ, ನಿಮ್ಮನ್ನು ಆರಿಸುತ್ತಿದ್ದು ಇದಕ್ಕೆನಾ? ಎಲ್ಲಿ ಇಡಿ, ನಾನೇ ಅಲ್ಲಿಗೆ ಬರ್ತೇನೆ. ಅಯ್ಯ, ಬೇಗನೆ ಗ್ಯಾಂಗ್ ವ್ಯವಸ್ಥೆ ಮಾಡು. ಇನ್ನೂ ಎಸ್ಐ ಉಳಿಯಬಾರದು. ಅದಕ್ಕೆ ಈ ಬೇರೆ ಕಟ್ಟಿ ಸದಾ ಮೇಲೆ ಎತ್ತಿ ಹಿಡಿತಿದೆ. ಅವನೆಂತ ನಿಷ್ಠಾವಂತ ಕಾರ್ಯಕ್ರಮವನ್ನು ವೈದ್ಯರ ರಕ್ತಕ್ಕಾಗಿ ಹೊರಿಯಿಂದ ಹೊರ ಬಂದ ಈ ಬೇರೆ ಕತ್ತಿಗೆ ರಕ್ತದ ರುಚಿಯೇ ಬೇಕು. ಆ ಕಾಕಿಯನ್ನು ಕತ್ತರಿಸಲು ನರಾರಿ, ನಾನು ಆ ಗಾಡಿಗಳನ್ನು ಬಿಡಿಸಿಕೊಂಡು ಬರುತ್ತೇನೆ. ನೀನು ಈ ಕಲ್ಪನವನ್ನು ಕರೆದುಕೊಂಡು ಕಾರ್ಖಾನೆ ಕಡೆಗೆ ಸುತ್ತಾಡಿಸಿಕೊಂಡು ಹಾಗೆ ಮನೆಗೆ ಕರೆದುಕೊಂಡು ಬಂದ್ಬಿಡು. ಆಯ್ತು ಗೌಡ್ರಿ, ಒಟ್ಟಾರೆಯಾಗಿ ನಮ್ಮ ಕಾರ್ಯ ಸಫಲವಾದರೆ ನಮಗಷ್ಟೇ ಸಾಕು. ಬಾ ಬೈರ, ಹೋಗೋಣ. ನಡೀರಿ ಗೌಡ್ರಿ. ಏಕಿನರಿಗಿರಿ ಮೌನವಾಗಿ ನಿಂತು ಬಿಟ್ಟೆ. ಕಮ್ಮ ಹೋಗೋಣ್ವಾ? ಹೋಗೋದು ಬೇಡವಾ? ಏನಿಲ್ಲ ಮೇಡಮ್, ಸೂರ್ಯನ ಬೆಳಕಿನ ಕಿರಣದ ಪ್ರಕಾಶವನ್ನು ಒಮ್ಮೆಗೆಲೆ ನೋಡಿದ ತಕ್ಷಣ ಈ ನನ್ನ ಕಣ್ಣುಗಳು ಮಂಜಾದಂತೆ. ನಿಮ್ಮನ್ನು ನೋಡಿದ ತಕ್ಷಣ ನಾನು ಕುರುಡನಾಗಿ ಬಿಟ್ಟೆ. ಯಾಕೆಂದರೆ ಮಾಗಿದ ಹೆಣ್ಣಾದರೂ ನೀವು ತರ್ಪದ ಹೆಣ್ಣು, ಅದಕ್ಕೆ ಸ್ವಲ್ಪ ಹೆದರಿಕೊಂಡೆ ಅಷ್ಟೇ. ಓಹೋ, ನಾನು ನಿಮ್ಮ ಪ್ರೇಯಸಿ ಅಂತ ನೀನು ಹೆದರ್ತಾ ಇದೆಯಾ? ಅದು ಪಂಜರದಲ್ಲಿಟ್ಟ ಗಿಳಿ ಅಂತ. ಈ ಕಲ್ಪನೆಯ ಪ್ರಕೃತಿ ಮಡಿಲಲ್ಲಿ ಯಾರು ಇಲ್ಲದ ಸಮಯದಲ್ಲಿ ಭಯಪಡುವ ಅವಶ್ಯಕತೆಯೇ ಇಲ್ಲ. ಯಾವುದಕ್ಕೂ ಹೆದರಬೇಡ ನೀನು. ಇದು ನನ್ನ ಕಪಟ ನಾಟಕ ಪೂರ್ಣಗೊಳ್ಳುವುದರಲ್ಲಿ ಸಂದೇಹವೇ ಇಲ್ಲ. ರೋಗಿ ಹೇಳಿದ್ದು ಅದೇ, ಡಾಕ್ಟರ್ ಹೇಳಿದ್ದು ಅದೇ ಎಂಬಂತೆ ಈ ಕಾಮಾತುರಿಗೆ ನನ್ನ ಸುಖವೇ ಸುಖನಿದ್ರೆ. ಏಕಿನರಿಗಿರಿ ಮತ್ತೆ ಮೌನವಾಗಿ? ಏನಿಲ್ಲ ಮೇಡಮ್, ಅಗರ್ಭ ಶ್ರೀಮಂತನ ಮನ ಬಯಸಿ ಬಂದ ನೀವು ಜೊತೆ ಈ ರೀತಿ ನನಗೆ ಏಕೋ ಸರಿ ಕಾಣ್ತಾ ಇಲ್ಲ. ಏನು ಮಾಡಲಿ ನರಹರಿ? ತೃಪ್ತಿ ಇಲ್ಲದೆ ಈ ಹೆಣ್ಣಿನ ಜೀವನ. ಸುಖ ಎಲ್ಲಿದೆ? ಸಂತೋಷ ಎಲ್ಲಿದೆ? ಈ ಹೆಣ್ಣಿನ ಜೀವಕ್ಕೆ ತೃಪ್ತಿ ಎಲ್ಲಿ ಸಿಗುತ್ತದೆಯೋ ಅದೇ ಸ್ವರ್ಗ. ನೋಡು ಕಲ್ಪನಾ, ಇಚ್ಛಿಸಿದ ಹೆಣ್ಣಿನ ಮನಸ್ಸನ್ನು ತುಚ್ಛೀಕರಿಸಿ ಹೋಗುವಂತಹ ಷಂಡನಲ್ಲ ನೀನು. ಬೇಕೆಂದರೆ ಮುಚ್ಚು ಮರೆಯಲ್ಲಿ ಕಾಮ ಸುಖವನ್ನು ಕೊಡುವ ಪ್ರಣಯ ರಾಜ ಇವನು. ಈ ನಿನ್ನ ಸುಮಧುರವಾದ ಕಂಠದಿಂದ, ಮಂಜುಳ ನೀನಾದದಿಂದ ಹೊರಗಡೆ ಒಂದು ಸುಮಧುರ ಗೀತೆ. ಈ ಮೆಲ್ಲನೆ ಮನಸ್ಸಿಗೆ, ಕಲ್ಲಾದ ಈ ನನ್ನ ಮನಸ್ಸಿಗೆ ಹದ ಮಾಡಿ ಮೂರ್ತಿಗೆಯನ್ನು ಕೆತ್ತು ಬಾಯಿ ಶಿಲೆಯಾಗಿ.
ಆ ಪ್ರಕಾಶ್ ಗೌಡನಿಂದ ಸಿಗಲಾರದ ಸುಖವನ್ನು ನಾನೇನಿಗೆ ಕೊಡುತ್ತೇನೆ.